ಥರ ತಗೊಂತ ಹೋಗ್ತಾ ಇದ್ದೀನಿ. ಬಟ್ಟೆ ಒಣಗಾಕಬೇಕು ಹೊರಗಡೆ. ಇದು ರಾಯಚೂರು, ಎಲ್ಲ ರಾಯಚೂರು. ಇದು ಡಿಸ್ಟಿಕ್ ಕೋರ್ಟ್ ರಾಯಚೂರು ಹತ್ರ. ಬಟ್ಟೆ ಒಣಗಾಕೋ ಅಂತ ಮಾಡ್ತಾ ಇರೋದು. ನನ್ನ ಮಗಳು ಅಳ್ತಾವಳೆ. ಇವ್ರು ಅಳ್ತಾನೆ ಕೆಲಸ ಮಾಡೋಕ್ಕೆ ಆಗಲ್ಲ. ಬಟ್ಟೆ ನೆನ್ನೆ ಹಾಕಿರೋದು ಇದು. ಈಗ ತಾನೇ ತೆಕ್ಕೊತಾ ಇದ್ದೀನಿ. ಏನು ಮಾಡೋದು, ಮಕ್ಕಳು ಚಿಕ್ಕ ಮಕ್ಕಳು ಮಾಡೋಕ್ಕೆ ಆಗಲ್ಲ. ನೆನ್ನೆ ಹಾಕಿರೋದು ತೆಗೆದು ಈಗ ನಾವು ಒಣಗಾಕ್ಬೇಕು ಬಟ್ಟೆ. ಅದರಲ್ಲಿ ಮಳೆ ಮಾಡ ಜಲ್ದಿ ಬಟ್ಟೆ ಒಣಗೋದಿಲ್ಲ, ಏನಿಲ್ಲ. ಯಾರಾದರೂ ಮನೇಲಿ ದೊಡ್ಡವರಿದ್ದರೆ ಈ ಮಕ್ಕಳದ್ದು ಪ್ರಾಬ್ಲಮ್ಮೇ ಇರಲ್ಲ. ಒಬ್ಬರೇ ಮಾಡಬೇಕಂದ್ರೆ ಬೇಜಾರಾಗುತ್ತೆ. ನಮ್ಮಂಥ ಜನ ಎಷ್ಟೋ ಜನ ಇರ್ತಾರೆ, ಹೆಂಗೋ ಮಾಡ್ಕೋತಾರೆ, ಹೆಂಗೋ ಇದು ಮಾಡ್ತಾರೆ. ಮಕ್ಕಳಿದ್ದಲ್ಲಿ ಬೇಗ ಬೇಗ ಕೆಲಸನೇ ಆಗಲ್ಲ. ಮಧ್ಯಾಹ್ನ ಊಟ, ಸಾಯಂಕಾಲ ಅಡುಗೆ, ಸಾಯಂಕಾಲ ಪಾತ್ರೆ ಉಜ್ಜೋದು, ಕಸ ಗುಡಿಸೋದು, ಬಂಡೆ ಒರೆಸೋದು, ಇದೆಲ್ಲ ಇರುತ್ತೆ ಗಾಯ್ಸ್. ಮಕ್ಕಳಿದ್ದಲ್ಲಿ ಯಾವ ಕೆಲಸನೂ ನೆಟ್ಗಾಗಲ್ಲ ನೋಡಿ. ಈ ಥರ ಇರುತ್ತೆ ಮಕ್ಕಳು ತೊಗೊಂಡು ಮಾಡೋದು. ನನ್ನ ಮಗ ಈಗ ತಾನೇ ಮಲ್ಕೊಂಡಿದ್ದಾನೆ. ಅವನಿಗೆ ಮಲಸಿಬಿಟ್ಟು ನಾನು ಬಟ್ಟೆ ಒಣಗಾಕಿ ಹೋಗ್ತಾಯಿದ್ದೀನಿ. ನನ್ನ ಮಗಳು ಅಳ್ತಾವಳೆ. ಇವಳೇ ನನ್ನ ಮಗಳು, ಚಿಕ್ಕವಳು. ಹಾಗಾಗಿ ಬಟ್ಟೆ ಹಾಕ್ತಾ ಇದ್ದೀನಿ ಕೈಲೇ ತೊಗೊಂಡು